ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀನಿ ಕಾಂತಪ್ಪಣ್ಣ. ಏನಮ್ಮ ಮೈನಾ, ಇಂಥ ಪರಿಸ್ಥಿತಿಲೂ ನೀನು ಬಸ್ಸಲ್ಲಿ ಹೋಗಿ ಆಯಾಸ ಮಾಡ್ಕೋತಿದ್ಯಾ? ಒಂದೇ ಒಂದು ಮಾತು ಧ್ರುವನಿಗೆ ಹೇಳಿದ್ರೆ ಅವನೇ ಬಂದು ಕರ್ಕೊಂಡು ಹೋಗ್ತಿದ್ನಲ್ಲ. ಅಣ್ಣ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ನನಗ್ ಟೈಮ್ ಆಯ್ತು, ಬರ್ತೀನಿ. ಓಹ್ ಧ್ರುವ, ನಿನಗ್ 100 ವರ್ಷ ಆಯಸ್ ನೋಡು. ಈಗ ತಾನೇ ಮೈನೂನ್ ಹತ್ರ ನಿನ್ ವಿಷಯನೇ ಮಾತಾಡ್ತಿದ್ದೆ, ಅಷ್ಟ್ರಲ್ಲೇ ನೀನ್ ಬಂದ್ಬಿಟ್ಟೆ. ತುಂಬಾ ಸಂತೋಷ ಆಯ್ತಪ್ಪ. ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ರಲ್ಲ. ಸ್ವಲ್ಪ ಜನ ನನ್ನ ಬಗ್ಗೆ ಯೋಚನೆನೇ ಮಾಡಲ್ಲ ಅಂತಾರೆ. ಕೇಳಿ ತುಂಬಾ ಸಂತೋಷ ಆಯ್ತು. ನೀವ್ಯಾಕ್ ಬಂದ್ರಿ? ಯಾಕೆ ನಿಮ್ಮನ್ನ ಡ್ರಾಪ್ ಮಾಡೋದ್ ಬೇಡ್ವಾ? ಏನ್ ಧ್ರುವ ಅವ್ರೆ ಇದು? ನನ್ನ ನೋಡಿದ್ರೇನೆ ನಿಮ್ ಮನೇಲಿ ಕೋಪ ಮಾಡ್ಕೋತಾರೆ. ಇನ್ನ ನೀವ್ ಇಲ್ಲಿಗ್ ಬಂದಿರೋ ವಿಷಯ ನಿಮ್ ಅಮ್ಮಂಗ್ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬೇಡ? ನೆನೆ ನೀವೇನಂತ ಹೇಳಿದ್ರಿ? ನಿಮ್ ಜೀವನ ನೀವ್ ನೋಡ್ಕೋತೀನಿ ಅಂತ ಹೇಳಿದ್ರಿ ತಾನೆ? ಮತ್ತೆ ಈ ತರ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ? ಅಣ್ಣ ಸರಿನಪ್ಪ. ಮೈನಾ ಅವ್ರೆ, ನಿನ್ನೆ ಮಾತಾಡಿದ ವಿಷಯದ ಬಗ್ಗೆ ನೀವು ನನ್ಗೆ ಹೇಳ್ತಾ ಇದ್ದೀರಾ ಅಲ್ವಾ? ಕೊನೆಗೊಂದು ಮಾತು ಹೇಳಿದ್ದೆ, ಅದ್ ಮರ್ತೋದ್ರ? ಇನ್ಮೇಲೆ ದಿನ ಹಾಸ್ಟೆಲಿಂದ ಗಾರ್ಮೆಂಟ್ಸ್ಗೆ, ಗಾರ್ಮೆಂಟ್ಸ್ ಇಂದ ಹಾಸ್ಟೆಲ್ಗೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದ್ ಮರ್ತೋಯ್ತಾ? ಮೈನಾ ಅವ್ರೆ, ನಿಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನನ್ನ ಜವಾಬ್ದಾರಿ ಕೂಡ. ಅದು ಸಾಲ್ವ್ ಆಗೋವರೆಗೂ ನಾನು ನಿಮ್ ಜೊತೆನೇ ಇರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಮಾತ್ರ ನಿಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಅಂತ ಓಡಾಡ್ತಿದ್ರೆ ಪುಷ್ಪಕ್ ಸರ್ಗ್ ನನ್ ಮೇಲೂ ಕೋಪ ಬರುತ್ತೆ. ನಾವಿಬ್ರು ಆರಾಮಾಗಿ ಒಬ್ರಿಗೊಬ್ರು ಮುಂಚೆ ತರ ಮಾತಾಡ್ಕೊಂಡಿದ್ರೆ ಅವರು ನಮ್ಮ ಮೇಲೇನು ಕೋಪಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಆದ್ರೂ ನಾವಿಬ್ರು ಜೊತೆಲಿ ಅಟ್ಲೀಸ್ಟ್ ಕಾಣಿಸೋ ರೀತಿಯಲ್ಲಾದ್ರೂ ನಗ್ನಗ್ತಾ ಮಾತಾಡ್ಕೊಂಡಿರ್ಬೇಕಲ್ವಾ? ಮೈನಾ ಅವ್ರೆ, ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಈ ಸ್ಥಿತಿಗೆ ಕಾರಣ ಅದೊಂದು ಯಾರು ಅಂತ ಹುಡ್ಕೋ ತನಕ ನಾನು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಇರ್ತೀನಿ. ಇಲ್ದೇ ಇದ್ದಿದ್ರೆ ಆ ಕೆಲ್ಸನೇ ಬೇಡ ಅಂತ ಗಾರ್ಮೆಂಟ್ಸ್ನ ಬಿಟ್ಟು ಎಲ್ಲಾದ್ರೂ ಬೇರೆ ಕಡೆ ಕೆಲಸ ಮಾಡಿರ್ತಿದ್ದೆ. ನಮ್ಮನೇಲೂ ಆ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ನಾನ್ ಯಾಕೆ ಕೆಲ್ಸಕ್ಕೆ ಬರ್ತಾ ಇದ್ದೀನಿ ಗೊತ್ತಾ? ನಿಮ್ಗೆ ಪ್ರಾಬ್ಲಮ್ ಆಗಿರೋದಕ್ಕೆ ಕಾರಣ ಯಾರು ಅನ್ನೋದನ್ನ ಹುಡ್ಕೋದಕ್ಕೋಸ್ಕರ. ನೋಡಿ, ನಿಮ್ ಪ್ರಾಬ್ಲಮ್ಗೆಲ್ಲ ಒಂದು ಸೊಲ್ಯೂಷನ್ ನಾವು ಹುಡುಕ್ಲೇಬೇಕು. ಅಲ್ಲಿ ತನಕ ಆದ್ರೂ ಪುಷ್ಪಕ್ ಸರ್ಗೆ ನಮ್ಮ ಮೇಲೆ ಕೋಪ ಬರಬಾರ್ದು. ನಾವ್ ಹಾಗೆ ನಡ್ಕೋಬೇಕು. ಅವ್ರ ಕೋಪ ಬರಬಾರ್ದು ಅಂದ್ರೆ ಸುಮ್ಮನೆ ಪ್ರಶ್ನೆಗಳು ಕೇಳದೆ ಗಾಡಿ ಹತ್ತಿ ನಾವು ಗಾರ್ಮೆಂಟ್ಸ್ಗೆ ಹೋಗೋಣ. ಹಲೋ ಸರ್ಸು,